ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದ್ದೆ, ನನ್ನ ಬಾಳಿನ ಬಲ ನೀನೇ. ಯೆಹೋವ ರಾಫಾ, ಎಲ್ಲ ದಿನವೂ ನನ್ನ ಪರಿಹಾರಿ. ಯೆಹೋವ ರಾಫಾ, ಎಲ್ಲ ದಿನವೂ ನನ್ನ ಪರಿಹಾರಿ. ಎಲ್ಲ ದಿನವೂ ಜಯವನ್ನು ಕೊಡುವ ಯೆಹೋವ ನಿಸಿಯೇ ಸ್ತೋತ್ರವು. ಎಲ್ಲ ದಿನವೂ ಜಯವನ್ನು ಕೊಡುವ ಯೆಹೋವ ನಿಸಿಯೇ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಇದುವರೆಗೂ ಕಾದು ನಡೆಸಿದ ಎಬಿನೇಜರ್ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೇಜರ್ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನುವೇಲನೆ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ, ನನ್ನ ಬಾಳಿನ ಕೋಟೆಯೋ. ಪ್ರಿಯರೇ, ಆತನು ನಮ್ಮ ಬಾಳಿನ ಕೋಟೆಯಾಗಿದ್ದಾನೆ, ನಮ್ಮ ಬದುಕಿನ ಆಧಾರ ಸ್ತಂಭವಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಯೋಹಾನ 8ನೇ ಅಧ್ಯಾಯ 42 ನಾವು ನೋಡುವುದಾದರೆ, ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನೀವು ನನ್ನನ್ನು ಪ್ರೀತಿಸುತ್ತಿದ್ದಿರಿ. ಯಾಕೆಂದರೆ ನಾನು ದೇವರಿಂದ ಹೊರಟು ಬಂದಿದ್ದೇನೆ, ನನ್ನಷ್ಟಕ್ಕೆ ನಾನೇ ಬರಲಿಲ್ಲ. ಆದರೆ ಇದನ್ನು ಗಮನಿಸಿ, ಆತನೇ
ನನ್ನನ್ನು ಕಳುಹಿಸಿದ್ದಾನೆ. ಪ್ರಿಯರೇ, ಇಲ್ಲಿ ಗಮನಿಸುವುದೇನೆಂದರೆ, ದೇವರು ಕರ್ತನು ಸುಮ್ಮನೆ ಬರಲಿಲ್ಲ. ಆತನು ದೇವರಿಂದ ಹೊರಟು ಬಂದಿದ್ದಾನೆ ಅನ್ನುವಂಥ ಒಂದು ಸತ್ಯವನ್ನು ನಾವು ಅರಿಯಬೇಕಾಗ್ತದೆ. ಕಾಲವು ಪರಿಪೂರ್ಣವಾದಾಗ ಕರ್ತನು ನಮ್ಮನ್ನು ನಡೆಸ್ತಾನೆ ಅನ್ನುವಂಥದ್ದನ್ನು ಗಲಾತ್ಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಗಲಾತ್ಯದವರಿಗೆ ಬರೆದಂಥ ಗಲಾತ್ಯ 4:4 ನೋಡುವುದಾದರೆ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಿಂದ ಹುಟ್ಟಿದವನನ್ನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾದವನನ್ನಾಗಿಯೂ ಮಾಡಿ ಕಳಿಸಿದ್ದನಲ್ಲ. ದೇವರು ಪ್ರತಿಯೊಂದು ಕಾರ್ಯಕ್ಕೂ ಕ್ಲುಪ್ತ ಸಮಯವನ್ನು ನೇಮಿಸಿದ್ದಾನೆ. ಆ ಸಮಯವು ದೇವರೊಬ್ಬರಿಗೆ ಮಾತ್ರ ತಿಳಿದಿದೆ. ಈ ಕಾರಣಕ್ಕಾಗಿ ಯೇಸು ಮಾಡಿದಂತೆ ಪ್ರತಿಯೊಂದು ಕಾರ್ಯದಲ್ಲಿ ನಾವು ತಂದೆಯ ಚಿತ್ತವನ್ನು ಹುಡುಕುವುದಾದರೆ ತಪ್ಪು ಮಾಡುವುದಿಲ್ಲ. ಅದಲ್ಲದೆ ಯೇಸುವು ಭೂಮಿಗೆ ಬಂದಾಗ ಆತನು ತನಗೆ ಒಳ್ಳೆಯದೆಂದು ತೋಚಿದ ಸತ್ಕಾರ್ಯಗಳನ್ನು ಮಾಡುತ್ತಾ ಸಂಚರಿಸಲಿಲ್ಲ. ಆತನ ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾಗಿದ್ದರೂ ಆತನು ತನ್ನ ಸ್ವಂತ ಮನಸ್ಸಿನ ಅದ್ಭುತ ಆಲೋಚನೆಗಳ ಪ್ರಕಾರ ನಡೆಯಲಿಲ್ಲ. ಆತನು ತನ್ನ ಮನಸ್ಸನ್ನು ಪವಿತ್ರಾತ್ಮನ ಸೇವಕನಾಗಿ ಇರಿಸಿದ್ದನು ಅನ್ನುವಂಥದ್ದನ್ನು ನೀನು ಗ್ರಹಿಸಿಕೋ. ಆತನು ತನ್ನ 12ನೇ ವಯಸ್ಸಿನಲ್ಲಿ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದನು ಎಂಬುದನ್ನು ನಿನ್ನ ಮನಸ್ಸಿನಲ್ಲಿರಲಿ. ಆದಾಗ್ಯೂ ಆತನು ಅಂದರೆ ಕರ್ತನು ಮುಂದಿನ 18 ವರ್ಷಗಳು ತನ್ನ ತಾಯಿಯ ಜೊತೆಗೆ ಇದ್ದುಕೊಂಡು ಬಡಗಿಯ ವೃತ್ತಿಯನ್ನು ಮಾಡುತ್ತಾ ಕಳೀತಾನೆ. ಕುರ್ಚಿ, ಮೇಜು ಇತ್ಯಾದಿಗಳನ್ನು ತಯಾರಿಸಿದನು. ಆತನು ಸುತ್ತಮುತ್ತಲು ಸಾಯುತ್ತಿದ್ದ ಜನರಿಗೆ ಅವಶ್ಯವಾಗಿದ್ದ ಸಂದೇಶ ಆತನ ಬಳಿಯಲ್ಲಿತ್ತು. ಆದರೂ ಆತನು ಸುವಾರ್ತೆಯನ್ನು ಸಾರುವ ಸೇವೆಗೆ ಹೊರಡಲಿಲ್ಲ. ಯಾಕೆ ಅಂದರೆ ತಂದೆಯು ನಿರ್ಣಯಿಸಿದ ಸಮಯ ಇನ್ನೂ ಬಂದಿರಲಿಲ್ಲ. ಪ್ರಿಯರೇ, ಆತನ ಮೇಲೆ ಭರವಸೆ ಇಡಿ. ಆತನಿಂದ ಸಮಸ್ತವೂ ಸಾಧ್ಯ. ಆತನು ನಿಮಗೆ ಅದ್ಭುತವನ್ನು ಮಾಡುತ್ತಾನೆ. ಪ್ರಾರ್ಥಿಸಿಕೊಳ್ಳು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಮಕ್ಕಳಿಗೆ ಅದ್ಭುತ ಮಾಡು ಸ್ವಾಮಿ. ಅವರ ಅಗತ್ಯಗಳನ್ನು ಪೂರೈಸಪ್ಪ ದೇವರೇ, ಅವರ ಅಗತ್ಯಗಳು ಪೂರೈಸು ಸ್ವಾಮಿ. ಗರ್ಭಫಲಗಳನ್ನು ಕೊಡು. ಸಾಲಗಳಿಂದ ಮಕ್ಕಳನ್ನು ದೂರ ಮಾಡು. ಮಕ್ಕಳಿಗೆ ದೇವರೇ ಗೃಹಗಳನ್ನು ಕೊಡು. ಬಾಡಿಗೆ ಮನೆಗಳಲ್ಲಿರುವವರು ಲೀಸ್ ಮನೆಗೆ ಬರಲಿ ಸ್ವಾಮಿ. ಲೀಸ್ ಮನೆಗಳಿರುವವರು ಸೈಟ್ಗಳನ್ನು ಕೊಂಡುಕೊಳ್ಳಲಿ. ಯಾರ್ಯಾರ್ದು ಸೈಟ್ಗಳಿದೆಯೋ ಅವರು ಮನೆಗಳನ್ನು ಕಟ್ಟಿಕೊಳ್ಳಿ ಸ್ವಾಮಿ. ಒಟ್ಟಿನಲ್ಲಿ ದೇವರೇ ಎಲ್ಲರಿಗೂ ಸ್ವಂತ ಮನೆಗಳನ್ನು ಕೊಡಪ್ಪ. ಮಕ್ಕಳನ್ನು ಆಶೀರ್ವಾದ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇನೆ ಪರಮ ತಂದೆಯೇ.